ವಿಜಯ್, ಯಾಕೋ ಈ ಮುದ್ದಿನ ಮಖವನ್ನು ನೋಡಿ ಸಂತೋಷ ಪಡುವಂತೆ ಬಾ ವಿಜಯ. ಹೋಗೋಣ, ನಡೀರಿ ಮಾವ, ಹೋಗೋಣ. ಗರುಡನಂತೆ ಆಗಮಿಸಿ ಗಂಟೆ ಗಂಟಲೆ ಜಂಬ ಕೊಚ್ಚಿಕೊಂಡು ಮಿಂಚಿನಂತೆ ಆಗಮಿಸಿ ಸಿಡಿಲಿನಂತೆ ಮಾತನಾಡಿ ಓದಿಯೋ ಮುಳ್ಳಿಗೆ ಮುಳ್ಳು ತೀರಿಸುತ್ತಾ ಬಂದಿರುವ ಈ ದೇವರಾಜ ನಿನ್ನನ್ನು ಹಾಗೆ ಬಿಡುತ್ತಾನೆಂದು ತಿಳಿದುಕೊಳ್ಳಬೇಡ. ಯಾವುದಾದರೂ ಒಂದು ಉಪಾಯ ಮಾಡಿ ಅಪಾಯಕ್ಕೆ ಸಿಲುಕಿಸಿ ಕತ್ತೆ ಲಾಂಗು ಹಿಡಿಯುವ ನಿನ್ನ ಕೈಗಳನ್ನು ಕತ್ತರಿಸಿ ಹಾಕಿ ನನ್ನ ಪಾದಕ್ಕೆ ಬಿದ್ದು ಪ್ರಾಯಶ್ಚಿತ್ತ ಪಡುವ ಹಾಗೆ ಮಾಡಲಿಲ್ಲ. ನನ್ನ ಹೆಸರು ದೊಡ್ಡ ಹುಡುಗಿಯರ ರಾಜ್ಯ, ದೊಡ್ಡ ಹುಡುಗಿಯರ ರಾಜ್ಯ, ದೇವರಾಜ್ಯನೇ ಅಲ್ಲ. ಇದೇನು ಶ್ರೀಮಂತೆ, ನಿಮ್ಮ ಆರ್ಭಟವಾದ ನಗು ಇದು ನನ್ನ ಮೇಲಿನ ಕೋಪದ ನಗು ಅಥವಾ ನನ್ನ ಮೇಲಿನ ಸಂತೋಷದ ನಗು? ಕೋಪ ನಿರ್ಮಲ, ಸದಾ ಸಂತೋಷ ಕೊಡುವ ಸಂಗಾತಿ ನನ್ನ ಸಂಗಡ ಇರುವಾಗ ನಾನೇಕೆ ಕೋಪಗೊಳ್ಳಲಿ? ಬಾರೇ ನನ್ನ ಮಂದಾರದವು. ನಿಲ್ಲಿ, ಬಂದ ತಕ್ಷಣ ಎಲ್ಲವನ್ನು ಮುಗಿಸಬೇಡಿ. ನಾನು ನಿಮಗೊಂದು ವಿಷಯ ತಿಳಿಸೋದಿದೆ. ವಿಷಯನಾ? ಹೇಳು ನಿರ್ಮಲ, ಏನದು? ನೋಡಿ, ನಮ್ಮ ಮನೆತನದ ಮಧ್ಯೆ ನಿಮ್ಮ ಮನೆತನದ ಮಧ್ಯೆ ಯಾವಾಗಿದ್ರೂ ಸ್ವಲ್ಪ ವಿರಸವಿದೆ. ಸ್ವಲ್ಪ ಸ್ವಲ್ಪ ಕೆಲಸಕ್ಕೂ ನಿಮ್ಮ ಅಣ್ಣಂದಿರು ನಮ್ಮ ಅಣ್ಣದರ ಮೇಲೆ ಹಾಗೆ ಸಾಯಿಸ್ಕೊಂಡು ಬಂದಿದ್ದಾರೆ. ಮುಂದೆ ನಮ್ಮ ಪ್ರೀತಿಗೆ ನಾವು ಹೆಚ್ಚು ಕಡಿಮೆ ಆದ್ರೆ ಅಂತ. ಹುಚ್ಚಿ, ಇದಕ್ಕೆ ನೀನೇಕೆ ಚಿಂತಿಸುತ್ತಿರುವಿ? ಹಜಕನವನ್ನು ಸಾಧಿಸುತ್ತಿರುವ ನನ್ನ ಅಣ್ಣನಿಗೆ ನಾನು ಬುದ್ಧಿ ಹೇಳಿ ನಿನ್ನಣ್ಣಂದರ ಕೈ ಕಾಲಿಡಿದು ಎರಡು ಮನೆತನದ ವೈರಿಗಳನ್ನು ಒಂದು ಮಾಡಿ ಒಳ್ಳೆಯ ಸಂಬಂಧ ಬೆಳೆಸೋಣ. ಅದು ಹೇಗೆ ಸಾಧ್ಯ ದೇವರಾಜ್? ನೀವು ಶ್ರೀಮಂತರು, ನಾವು ಬಡವರು ಅಂದಾಗ ನಮ್ಮಂತರನ್ನು ನಿಮ್ಮ ಮನೆತನ ತುಂಬಿಸಿಕೊಳ್ಳಬಹುದೇ? ಅವನ ಒಪ್ಪಿಗೆ ಯಾರಿಗೆ ಬೇಕು ನಿರ್ಮಲ? ನನಗೆ ಬೇಕಾಗಿರುವುದು ನೀನು. ನಿನ್ನ ಸಲುವಾಗಿ ಅವನ ಮಾತು ಮೀರಿಯಾದರೂ ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ಈ ಮಾತು ಸತ್ಯನ ದೇವರಾಜ್? ಯಾಕೆ ನಿರ್ಮಲ? ಇವರು ಶ್ರೀಮಂತರು ಪ್ರೀತಿ ಮಾಡುವ ತರ ನಾಟಕ ಮಾಡಿ ತಮ್ಮ ಆಸೆಯನ್ನು ಈಡೇರಿಸಿಕೊಂಡು ಕೊನೆಗೆ ಕೈ ಕೊಟ್ಟು ಹೋಗುತ್ತಾರೆಂಬ ಅನುಮಾನನ? ಹಾಗೇನಿಲ್ಲ ದೇವರಾಜ್, ನಮ್ಮ ಅಣ್ಣಂದಿರು ನನ್ನನ್ನು ಹೂವಿನಾಗೆ ಬೆಳೆಸಿದ್ದಾರೆ. ಅದು ಅಲ್ಲದೆ ಅವರು ಬಂಗಾರದ ಗುಣದವರು.
ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಶಿವಶಂಕರ್ ತಂಗಿ ಶ್ರೀಮಂತ ಸೂಳಿ ಅಂತ ಈ ಸಮಾಜ ಆಡಿಕೊಳ್ಳಬಾರದು. ನೋಡು ನಿರ್ಮಲಾ, ಮನದಲ್ಲಿ ಏನೇನೋ ತಪ್ಪು ಕಲ್ಪನೆಗಳನ್ನು ಭಾವಿಸಿಕೊಳ್ಳಬೇಡ. ನೀನು ಬಡವಿ ಎಂದು ಗೊತ್ತಿದ್ದೆ ನಾನು ನಿನ್ನನ್ನು ಪ್ರೀತಿ ಮಾಡಿದ್ದು. ಈ ನಿನ್ನ ಗುಣ, ಈ ನಿನ್ನ ನಡತೆ, ಈ ನಿನ್ನ ಸೌಂದರ್ಯದ ಸಿರಿ ಶ್ರೀಮಂತ ಹೆಣ್ಣುಗಳಿಗೆ ಎಲ್ಲಿಂದ ಬರಬೇಕು? ಮೇಲಾಗಿ ಈ ಪ್ರೀತಿಗೆ ಬಡವ ಶ್ರೀಮಂತ, ಮೇಲು ಕೀಳು ಎಂಬ ಭಾವನೆಗಳಿರುವುದಿಲ್ಲ. ಎರಡು ಜೀವಿಗಳ ಜೀವನದಲ್ಲಿ ಕಟ್ಟು ಶಿಖರದೆತ್ತರಕ್ಕೆ ಎಳೆಸುವುದೇ ಈ ಪ್ರೀತಿ. ನೋಡಿದ್ದೇವೆ ಹಿಂದೆ ಶಹಜಾನ್ ತಾನು ಪ್ರೀತಿ ಮಾಡಿದ ಹುಡುಗಿಗೆ ಮಮತಾಗಿವೆ ಹುಟ್ಟುಹಬ್ಬಕ್ಕೆ ತಾಜ್ ಮಹಲ್ನೇ ಕಟ್ಟಿಸಿಕೊಟ್ಟ. ಅದು ಅಲ್ಲದೆ ನೀನು ನಿನ್ನ ಪ್ರಿಯತಮೆಗೆ ತಾಜ್ ಮಹಲ್ ಕಟ್ಟಿಸ್ಕೊಳ್ಳೋದು ಬೇಕಾಗಿಲ್ಲ, ನನ್ನ ಕೊರಳಿಗೆ ತಾಳಿ ಕಟ್ಟಿದಷ್ಟೇ ಸಾಕು ನನಗೆ. ನಿರ್ಮಲಾ, ನನ್ನ ದೇಹದ ಸುಖವನ್ನು ಸವಿದು ಕೊನೆಗೆ ನನ್ನ ಕೊರಳಿಗೆ ತಾಳಿ ಕಟ್ಟುತ್ತಾರೋ ಎಂಬ ಅವಿಶ್ವಾಸ ನಿನಗಿದ್ದರೆ ಈಗಲೇ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ಹಾ ನಿಲ್ಲಿ, ಈಗಲ್ಲ, ನಾಳೆ ಎಲ್ಲರ ಹಿರಿಯರ ಮುಖ ಹಸಿ ಮನೆ ಏರಿದ ಮೇಲೆ ಸಾವಿರ ಹಿರಿಯರೆದುರಿಗೆ ನಿಮ್ಮ ಪಕ್ಕದಲ್ಲಿ ಕೂತಾಗ ಅವಾಗ ನನ್ನ ಕೊರಳಿಗೆ ತಾಳಿ ಕಟ್ಟುವಂತೆ ಆಯ್ತೆ. ಹಾಗಾದರೆ ಎಲ್ಲ ಒಪ್ಪಿಗೆಯಾದ ಮೇಲೆ ಮತ್ತೆ ಕಟ್ಟಡ ಮುತ್ತಿನ ಮಳೆ ಸುರಿಯಲಿ ಈ ನಿನ್ನ ಮನದರ್ಶನ ಸಲುವಾಗಿ. ಆಯ್ತು ದೇವ್ರೆ, ನಿನ್ನ ಮಾತಿನಂತೆ ಆಯ್ತು.
ಕವಿ ಕಾಳಿದಾಸನ ಹೇಳುತ್ತ ಶಕುಂತಲೆ. ಕವಿ ಕಾಳಿದಾಸನ ಹೇಳುತ್ತ ಶಕುಂತಲೆ. ಹೇಳುತ್ತ ಶಕುಂತಲೆ. ಹೇಳುತ್ತ ಶಕುಂತಲೆ. ಕವಿ ಕಾಳಿದಾಸನ ಹೇಳುತ್ತ ಶಕುಂತಲೆ. ನಿರ್ಮಲ, ನೀನು ಆಡಿದ ಪ್ರೀತಿಯ ಹಾಡಿನಿಂದ ಈ ನಿನ್ನ ರಾಜ್ಯನ ಮನ ಕಲಿಸಿದೆ. ಕಾಮದ ಮದ ಮದ್ದೇರಿ ಹುಚ್ಚನಾಗಿ ನಿಂತಿರುವ ಈ ನಿನ್ನ ರಾಜ್ಯನಿಗೆ ಈ ನಿನ್ನ ದೇಹದ ಸುಖವನ್ನು ನೀಡಿ ಈ ನಿನ್ನ ರಾಜ್ಯನ ಮನ ತನಿಸಬಾರದೆ. ನೋಡಿ ರಾಜ, ನಾನು ಬಂದು ತುಂಬಾ ಹೊತ್ತಾಯ್ತು. ಅಣ್ಣ ಇಲ್ಲಿಗೆ ಬಂದ್ರಿ? ನಿರ್ಮಲ, ನೋಡಲಿ, ಆ ಗುಡ್ಡದ ಹತ್ತಿರ ಒಂದು ಮರವಿದೆ. ಆ ಮರದ ಕೆಳಗಡೆ ಒಂದು ಸರಕು ಇದೆ. ಅಲ್ಲಿ ಯಾರೂ ಬರೋದಿಲ್ಲ. ಬಾ ಹೋಗೋಣ. ಗಂಡಸರ ಮಾತಿಗೆ ಮರುಳಾಗಿ ಮೋಸ ಹೋಗಿರ್ಬೋದು. ಜಾರಿ ಇಡುತ್ತಿರುವ ಹೆಜ್ಜೆಯನ್ನು ಸರಿಯಾದ ದಾರಿಯಲ್ಲಿ ತರುವಂತೆ ಮಾಡಬೇಕು. ಅವರು ಬರುವ ತನಕ ಇಲ್ಲೇ ದಾರಿಯಲ್ಲಿ ನಿಂತು ಕಾದು ನೋಡಿದ್ರಾಯ್ತು. ದೇವರಾಜ್, ನಾನು ಬಂದು ತುಂಬಾ ಹೊತ್ತಾಯ್ತು. ನಾನು ಬಂದು ಇಷ್ಟೊತ್ತಾದ್ರೂ ಕೂಡ ನೀವು ನನ್ನ ಜಲ್ದಿ ಬಿಡೋದೇ ಇಲ್ಲ. ಈಗ ಅಣ್ಣನಿಗೆ ಏನು ಹೇಳ್ಬೇಕು ನಾನು? ನಿರ್ಮಲಾ, ಇದು ನಮ್ಮತ್ತ ಪ್ರೇಮಿಗಳಿಗೆ ಕಾಮನ್. ಅಪರೂಪಕ್ಕಾಗಿ ಸಿಕ್ಕಾಗ ಸ್ವಲ್ಪ ಟೈಮ್ ಆಗೋದೆ. ಏನಾದರೂ ಹೇಳಿ ಬಚಾವಾಗು. ನಿರ್ಮಲ ಅತ್ತಿಗೆ, ಯಾಕಮ್ಮ ಆದರ್ಶ ತಂಗಿಯನ್ನು ಪಡೆದು ನಮ್ಮ ಜೀವನ ಸಾರ್ಥಕವಾಯಿತೆಂದು ಹೆಮ್ಮೆಯಿಂದ ಬಾಳುತ್ತಿರುವ ನಿಮ್ಮ ಅಣ್ಣಂದಿರ ಮರ್ಯಾದೆಗೆ ಮಸಿ ಪಡೆಯುತ್ತಿರುವೇನಮ್ಮ? ಅತ್ತಿಗೆ, ಅದು ಮುಚ್ಚಮ್ಮ ಬಾಯನ್ನ. ಅಕ್ಕರಿಯಿಂದ ತಂಗಿಯ ಬಾಳು ಬಂಗಾರವಾಗಲಿ, ಹೆತ್ತೊಡಲು ಪಡೆದು ಮನೆ ಬೆಳಗುವ ಮಂಗಳ ಗೌರಿ ನನ್ನ ತಂಗಿ ಆಗಲೆಂದು ಸದಾ ಹೃದಯದಲ್ಲಿ ಹಾರೈಸುತ್ತಿರುವ ನಿಮ್ಮ ಅಣ್ಣಂದರ ಆಸೆಯನ್ನು ನಿರಾಕರಿಸಿ ಇಂಥ ಶ್ರೀಮಂತರ ಮಾತಿಗೆ ಮರಳಾಗಿ ಕಾಲು ಜಾರಿ ನಿಂತಿರುವೇನಮ್ಮ ಈ ಸಮಾಜದಲ್ಲಿ. ಇವಳಿಗೆ ಬುದ್ಧಿ ಹೇಳುವುದಕ್ಕೆ ನೀನ್ ಎಷ್ಟರವಳು? ಸುಮ್ಮನೆ ಬಾಯಿ ಮುಚ್ಕೊಂಡು ಹೊರಟು ಹೋಗೋ ಇಲ್ಲಿದ್ದ. ಮುಚ್ಚ ಬಾಯಿ ಮತೀನು. ನೀನು ಮಾಡಿದ ಏಸು ಕೆಲಸ ಇವ ಅನಂತರಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನನ್ನು ಕಡೆದು ಹೆಡೆಗೆ ತುಂಬುತ್ತಾರೆ. ಕಡೆದು? ಹೇ ನಿವೇದ, ಇವರ ಅಣ್ಣಂದಿರು ನನ್ನನ್ನು ಕಡಿದು ಎಡೆಗೆ ತುಂಬುವುದಕ್ಕೆ ನಾನೇನು ತಪ್ಪು ಮಾಡಿದ್ದೇನೆ? ಇವಳನ್ನೇ ಪ್ರೀತಿ ಮಾಡಿದ್ದೇನೆ. ಮುಂದೆ ಇವಳನ್ನೇ ಮದುವೆ ಆಗುತ್ತೇನೆ. ನೀನೊಬ್ಬ ಗಂಡಸ. ಪ್ರೀತಿ ಮಾಡಿದ್ರೆ ಮದುವೆ ಆಗೋವರೆಗೂ ಪ್ರೀತಿಯಿಂದಲೇ ಇರಬೇಕು. ಅದನ್ನೆಲ್ಲ ಬಿಟ್ಟು ಯಾರು ಇಲ್ಲದ ಜಾಗದಲ್ಲಿ
ಧರಿಸಿ ಕಾಮ ಕ್ರೀಡೆ ಆಡುವ ನೀನ್ಯಾವ ಗಂಡಸು? ಏನಿದಿಲ್ಲ ಹುಚ್ಚ ಎಣ್ಣೆ. ಕೆಳಗೆಳಸಲೇ ಮಗನ ನಿನ್ನ ಕೈಯನ್ನು, ಇದು ಎತ್ತಿದೋ ನಿನ್ನ ಕೈಯನ್ನು ಕತ್ತರಿಸಿ ಹಾಕಿಬಿಡುತ್ತೇನೆ ಮಗನೇ. ಲೇ ಶಂಕರ, ಲೇ ದೇವರಾಜ್, ಹಾರ್ಯಾಡಬೇಡ. ಹಾರ್ಯಾಡಿದರೆ ಅರಕ್ಷಣದಲ್ಲಿ ನಿನ್ನ ಕೋಪಿದ ದೇವರು ಈ ಭಾಗ ಮಾಡಿ ಈ ನಿನ್ನ ಕತ್ತು ಚಿಳಿ, ಈ ನಿನ್ನ ಕೆಟ್ಟ ರಕ್ತವನ್ನು ಘಟಕಗಳನ್ನು ಕುಡಿದು ಬಿಡುತ್ತೇನೆ ಮಗನೇ. ರಕ್ತವನ್ನು ಲೇ ಶಂಕರ, ಈ ದೇವರಾಜನ ರಕ್ತವನ್ನು ಕುಡಿಯುವ ಗಂಡು ಈ ಭೂಮಿಯ ಮೇಲೆ ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟುವುದು ಇಲ್ಲ. ಸುಮ್ಮನೆ ಹೊರಟು ಹೋಗಲೇ ಬಡ ಬಾಯಿ ನನ್ನ ಮಗನೇ. ಹುಟ್ಟಿಲ್ಲ ಎನ್ನಬೇಡ ದೇವರಾಜ್. ಹಳ್ಳಿಯಲ್ಲಿ ನಡೆಸುತ್ತಿರುವ ನಿಮ್ಮ ತಪ್ಪ ಕಬ್ಬಾಳಿಕೆ ದೂರಪಟ ಮಾಡಲೆಂದೇ ಉದ್ಭವಿಸಿ ಬಂದಿರುವ ಈ ಶಂಕರ ಸುಳಿಪಟ ಲೇ ಶಂಕರ, ಈ ದೇವರಾಜನ ದರ್ಪವನ್ನು ಧೂಳಿಪಟ ಮಾಡುವುದಕ್ಕಿಂತ ಮುಂಚೆ ಈ ನಿನ್ನ ಸೌರ್ಯ ಧೈರ್ಯವನ್ನೇ ಧ್ವಂಸಗೊಳಿಸಿ ನಮ್ಮ ದುಡ್ಡಿನ ದಬ್ಬಾಳಿಕೆಯಲ್ಲಿ ಮಬ್ಬು ಹಿಡಿಸಿ ಸಂಡರತೆ ನನ್ನ ಪಾದಕ್ಕೆ ಬಿದ್ದು ಪ್ರಾಯಶ್ಚಿತ್ತ ಪಡುವಾಗೆ ಮಾಡಲಿಲ್ಲ. ನನ್ನ ಹೆಸರು ದೇವರಾಜನೇ ಅಲ್ಲ. ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ದೇವರಾಜ್. ಷಂಡನಂತೆ ನಿನ್ನ ಪಾದಕ್ಕೆ ಬೀಳಲು ಈ ಶಂಕರ ಹೇಳಿ ಅಲ್ಲಲೇ. ಕರುನಾಡ ಕಣ್ಣೀರಿಗಳ ಹತ್ತನ್ನು ಕೆತ್ತು ಹಾಕಿ ಇತಿಹಾಸದ ಒಂದೊಂದು ಪುಟದಲ್ಲಿ ವೀರನಾಗಿ ಮೆರೆದ ಆ ಕಾದ್ವೀರ ಸಂಗೊಳ್ಳಿ ರಾಯಣ್ಣ ನಡೆದಾಡಿದ ಭೂಮಿ ಇದು. ಸೂರತನ ತೋರಿಸಲು ಬಂದರೆ ನಿಮ್ಮಂತ ಕೆಟ್ಟ ಶ್ರೀಮಂತರನ್ನು ಸರವೇಗದಿಂದ ಇಂಚಿಂಚಾಗಿ ಕರೆದು ಮಿಂಚಿ ಮೆರೆಯುವ ಹಿಂದೂಸ್ತಾನದ ಕಟಾಪು ತಂದ ಇದು. ಹಿಂದೂಸ್ತಾನದ ಹುಲಿಯ ಹಿಂದೂಸ್ತಾನದ ಹುಲಿಯೆಂದು ಗರ್ಜಿಸುವ ನನ್ನ ಮಗನೇ, ನಿನ್ನಂತ ಹುಲಿಗೆ ಯಾವ ಪಂಜರವನ್ನು ಎಳೆಯಬೇಕೆನ್ನುವುದು ಈ ದೇವರಾಜನಿಗೆ ಚೆನ್ನಾಗಿ ಗೊತ್ತು. ಗೊತ್ತೆಂದು ಗರ್ವದಿಂದ ಮಾತನಾಡಬಾರಲೇ ದೇವರಾಜ್. ನೀನೆಂತ ಕುಹಕದ ಪಂಜರವನ್ನು ಹೆಣೆದರು, ಆ ಕುಹಕದ ಪಂಜರವನ್ನು ಹರಿದು ಬಂದರು. ನಿನ್ನ ಕೆಟ್ಟ ರಕ್ತವನ್ನು ಕುಡಿಯದೆ ಬಿಡಲಾರೆ ಈ ಸಿಡಿದ ಶಂಕರ ಕುಡಿಯದೆ ಲೇ ಶಂಕರ, ಯಾರ ರಕ್ತವನ್ನು ಯಾರು ಕುಡಿತಾರೆ ತಿಳಿದು ಹೋಗಲಿ. ಮುಂದಿನ ದಿನಮಾನಗಳಲ್ಲಿ ನೀವೇ ಶರಣೆಂದು ಸಲಾಂ ಹೊಡೆದು ನನ್ನ ಪಾದಕ್ಕೆ ಬೀಳುವಂತೆ ಮಾಡಲಿಲ್ಲ. ನನ್ನ ಹೆಸರು ದೊಡ್ಡ ಹುಡುಗಿಯರ ದೇಹಸುಕೊಂಡ ದೇವರಾಜನೇ ಅಲ್ಲ. ಬರುತ್ತೇನೆ, ಮೈಂಡ್ ಇಟ್. ಹೋಗಲೇ ಹೋಗು. ನೀನು ಗೊತ್ತೆಂದು ಹಿಂದಿನ ಪುಟ ಮುಂದಿನ ಪುಟ ಎನ್ನುವುದು 2008ರ ಇಸ್ವಿಯಿಂದ ಗೊತ್ತು. ಪರಮನಟ್ಟಿ ಶಂಕರ್ ಸರ್ಗೆ ಈ ಶಂಕರನ ಗತ್ತು ಏನು ಅನ್ನೋದು ಎತ್ತುವುದೇ ನಮ್ಮ ಮನೆ ಮಕ್ಕಳ ಹೆಣ್ಣು ಮಕ್ಕಳ ಮೇಲೆ ಕೈ ಎತ್ತಿ ನನಗೆ ಸವಾಲು ಹಾಕು ಹೋಗುವೆ ಆ ಖದಿಮ. ಹೋಗು ಹೋಗು. ನಿರ್ಮಲ ನಿವೇದಿತ, ಅವನೇಕೆ ನಿನ್ನ ಮೇಲೆ ಕೈ ಎತ್ತಿದ? ಇಲ್ಲಿ ನಡೆದ ವಿಷಯವನ್ನು ಶಂಕರ್ ಮುಂದೆ ಹೇಳಿಬಿಡು. ಛೇ ಬೇಡ, ಮೊದಲೇ ಇವನ ಕೋಪಿಷ್ಟ ಇವಳ ತಂಗಿಯನ್ನು
ಸಾಯಿಸೇ ಬಿಡುತ್ತಾನೆ. ಯಾಕೆ ನಿವೇದಿತಾ, ಆ ದುಷ್ಟ ದೇವರಾಜ್ ನಿನ್ನ ಮೇಲೆ ಏಕೆ ಕೈ ಎತ್ತಿದ ಎಂದು ಕೇಳಿದ ತಕ್ಷಣ ಸುಮ್ಮನಾಗ ಬಿಟ್ಟಲ್ಲ? ಏ ತಂಗಿ ನಿರ್ಮಲ, ನೀನಾದ್ರೂ ಹೇಳಮ್ಮ, ನಿನ್ನ ಅತ್ತಿಗೆ ಮೇಲೆ ಆ ಕೆಟ್ಟ ದುಷ್ಟ ದೇವರಾಜ್ ಕೈ ಏಕೆ ಮಾಡಿದ ಎಂದು. ಅಣ್ಣ, ಅದು ಅದು ನಾನು ಹೇಳುತ್ತೇನೆ ಕೇಳು ಶಂಕರ್. ನಾವು ಇಲ್ಲಿಗೆ ಬರುತ್ತಿರುವಾಗ ಎದುರಿಗೆ ಬಂದ ಆ ದೇವರಾಜ್ ಸೈಡಿಗೆ ಸರಿ ಅಂದ್ರೆ ಅದೇ ಮೇಲೆ ಬಂದ. ಅದಕ್ಕೆ ನನಗೆ ಸಿಟ್ಟು ಬಂದು ಒಂದು ಕೆನ್ನಿಗೆ ಬಾರಿಸಿದೆ. ಆ ಕೋಪ ತಾಳಲಾರ್ದೆ ಅವನು ನನ್ನ ಮೇಲೆ ಕೈ ಮಾಡಲು ಬಂದ. ಅಲ್ಲವೇನೆ ನಿರ್ಮಲ? ಹಾ ಹೌದು ಅಣ್ಣ. ಓಹೋ, ಈ ವಿಷಯನಾ? ನೋಡು ನಿವೇದಿತಾ, ಆ ದುಷ್ಟನ ಕೆನ್ನೆಗೆ ಬಾರಿಸಿ ಒಳ್ಳೆ ಕೆಲಸವನ್ನೇ ಮಾಡಿದ್ದೀಯ. ಯಾಕೆಂದರೆ ಸ್ವಲ್ಪ ಸಲಹೆಯಿಂದ ಮಾತನಾಡಿಸಿದರೆ ಸಾಕು, ತನ್ನ ಕೆಟ್ಟದ ಕಣ್ಣು ಹಾಕುವ ಪಿಸಾಚಿ ಅವನು. ಹಾ ತಂಗಿ ನಿರ್ಮಲ, ನೀನಿನ್ನು ಮನೆಗೆ ನಡೆ, ನಾನು ನಿಮ್ಮ ಅತ್ತಿಗೆ ಹೊಲದ ಕಡೆ ಹೋಗಿ ಸುತ್ತಾಡಿಕೊಂಡು ಬರುತ್ತೇವೆ. ಆಯ್ತು ಅಣ್ಣ. ಅತ್ತಿಗೆ, ಅದು ಧೈರ್ಯವಾಗಿ ಹೋಗಮ್ಮ. ನಾನು ನಿಮ್ಮ ಮನೆಯ ಮುಂದೆ ಏನು ಹೇಳುವುದಿಲ್ಲ. ಆಯ್ತು ಅತ್ತಿಗೆ. ಇದೇನು ನಿವೇದ, ನೀನು ನನ್ನ ತಂಗಿ ನಿರ್ಮಲ ಯಾವುದಾದರೂ ವಿಷಯವನ್ನು ನಮ್ಮ ಹತ್ರ ಮುಚ್ಚಿಟ್ಟುಕೊಳ್ಳುವಂತ ವಿಷಯ ಏನಾದ್ರೂ ಇದೆಯಾ? ಯಾಕೆ ಶಂಕರ್ ಹೀಗೆ ಕೇಳುತ್ತಿರುವ? ಮತ್ತೇನು ನಿವೇದ, ನಿಮ್ಮ ಅಣ್ಣನ ಮುಂದೆ ಏನು ಹೇಳುವುದಿಲ್ಲ ಎಂದು ಹೇಳಿ ಕಳಿಸಿದಂತೂ ಆಯ್ತು ನಮ್ಮ ತಂಗಿ ಎದುರಿಗೆ. ಅದಕ್ಕೆ ಕೇಳಿದೆ ನಿವೇದಿತಾ, ನಮ್ಮ ಹತ್ತಿರ ಆ ಗುಟ್ಟನ್ನು ಮುಚ್ಚಿಟ್ಟುಕೊಳ್ಳುವಂತ ವಿಷಯ ಏನಾದರೂ ಇದೆಯಾ ಎಂದು. ಶಂಕರ್, ಅಂತ ಗುಟ್ಟು ಏನೂ ಇಲ್ಲ. ನಿಮ್ಮ ತಂಗಿಗೆ ಹೊರಗಡೆ ಎಲ್ಲಿಗೆ ಹೋಗಬೇಡ ಅಂತ ಹೇಳಿದ್ರು. ಅದಕ್ಕೆ ಮನೆಯಲ್ಲಿ ಕುಳಿತು ಬೇಜಾರಾಯ್ತು. ಅದಕ್ಕೆ ಸ್ವಲ್ಪ ಹೊರದ ಕಡೆಗೆ ಸುತ್ತಾಡ್ಕೊಂಡು ಬರೋಣ ಬಾ ಅಂತ ಹೇಳಿದ್ವಿ. ನಮ್ಮ ಮನೆ ಮುಂದೆ ಈ ವಿಷಯ ಹೇಳ್ಬೇಡ ಅಂತ ಹೇಳಿದ್ಲು ಅಷ್ಟೇ. ಓಹೋ, ಈ ವಿಷಯನಾ? ಹೌದು ನಿವೇದ, ಕೆಟ್ಟ ಮಾನವರು ತುಂಬಿದ ಸಮಾಜದಲ್ಲಿ ಒಂದು ಸುಂದರವಾದ ಯುವತಿ ಹೊರಟರೆ ಸಾಕು, ನೂರೊಂದು ತನ್ನ ಕೆಟ್ಟದ ಕಾಮ ಕಣ್ಣು ಹಾಕುವ ಪಿಶಾಚಿಗಳು ಸಾಕಷ್ಟು ಜನರಿದ್ದಾರೆ ಈ ಕಲಿಯುಗದಲ್ಲಿ. ಅದಕ್ಕೋಸ್ಕರ ಗೌರವಸ್ಥರ ಮನೆತನದನ್ನು ಮನೆಯಿಂದ ಬಾಗಿಲ ದಾಟಿಸುವುದಕ್ಕೆ ಹೆದರಿಕೆ ಬರುತ್ತದೆ ಈ ಕಲಿಯುಗದಲ್ಲಿ. ಶಂಕರ್, ಹೆಣ್ಣಿನ ಮನಸ್ಸು ಶುದ್ಧವಾಗಿದ್ರೆ ಸೂರಿಗೆರೆಯಲ್ಲಿ ಮನೆ ಕಟ್ಟಬಹುದೆಂದಿಲ್ಲವೇ ಹಿರಿಯರು? ನೋಡು ನಿವೇದ, ನೀವೆಂತ ಗಟ್ಟಿ ಮನಸ್ಸು ಹಿಡಿದು ಕೂಡ ಗರತಿಯಾಗಿ ಬಾಳಬೇಕೆಂದು ಪಣ ತೊಟ್ಟರು ನಿಂತರು ಕೂಡ ಈ ನಿಮ್ಮ ಗಟ್ಟಿಯಾದ ಮನಸ್ಸನ್ನು ಕಾಮದಿಂದ ಆಯುಧ ಪುಡಿ ಪುಡಿ ಮಾಡಿ ಅಡಿ ಅಡಿಗೂ ನಿಮ್ಮ ಮಾನ ಮರ್ಯಾದೆ ಕಳೆಯಬೇಕೆಂದು ಸಾಕಷ್ಟು ಜನರು ತುಂಬಿದ್ದಾರೆ ಈ ಸಮಾಜದಲ್ಲಿ. ಅದಕ್ಕೆ ಅಂತ ಕೆಟ್ಟವರ ಸಹವಾಸವನ್ನು ಮಾಡಿಸದೆ ಈ ನಮ್ಮ ಪಂಜರದಲ್ಲಿ ಅರಗಿಳಿಯಾಗಿ ಬೆಳೆಸಿದ್ದೇವೆ ಈ ನನ್ನ ತಂಗಿಯ ನಿರ್ಮಲವನ್ನು. ಶಂಕರ್, ನಾನು ಈ ರೀತಿ ಹೇಳ್ತೇನೆ ಅಂತ ತಪ್ಪು ತಿಳ್ಕೊಳ್ಬೇಡ. ಪಂಜರದಲ್ಲಿ ಮುದ್ದಾಗಿ ಸಾಕಿದ ಆ ನಿನ್ನ ಅರಗಿಣಿಯನ್ನು ಯಾವನಾದ್ರೂ ಬೇಟೆಗಾರ ಬೇಟೆ ಆಡಿಕೊಂಡು ಹೋದ್ರೆ? ಬೇಟೆ ಆಡಲು ಬಂದ ಆ ಬೇಟೆಗಾರನ ಬಿಲ್ಲು ಬಾಣವನ್ನೇ ಕತ್ತರಿಸಿ ಹಾಕಿ ಅವನ ಬೆನ್ನೆಲುಬು ಮುರಿದು ಅವನ ರಕ್ತವನ್ನು ಕಟಕಟನೆ ಕುಡಿಯುವುದೇ ಈ ಶಂಕರ್ನ ಗುರಿ. ಒಂದು ವೇಳೆ ನೀನು ಸಾಕಿದ ಅರಗಿಣಿ ಆ ಬೇಟೆಗಾರನ ಬಯಸಿ ಅವನ ಹಿಂದೆ ಹಾರಿ ಹೋದ್ರೆ? ಯಾವುದಾದರೂ ಒಂದು ಆಸೆಯನ್ನು ಹಚ್ಚಿ ನಮ್ಮ ಪಂಜರದಿಂದ ನಮ್ಮ ಅರಗಿಣಿಯನ್ನು ಹಾರಿಸಿಕೊಂಡು ಹೋದರೆ ಆ ಬೇಟೆಗಾರ ತನ್ನ ಕೊನೆಯ ಉಸಿರಿರುವವರೆಗೂ ತನ್ನ ಪಾಲಿನ ಸಂಗಾತಿಯನ್ನಾಗಿ ಇಟ್ಟುಕೊಂಡರೆ ಸರಿ. ಅರಗಿಳಿಯ ಅಂಗವನ್ನು ನೋಡಿ ಮೋಚದಲ್ಲಿ ಕೈ ಬಿಡಲು ಪ್ರಯತ್ನ ಪಟ್ಟರೆ ಅವನ ವಂಶವನ್ನೇ ನಿರ್ವಂಶ ಮಾಡಿ ಅವನನ್ನು ಈ ಭೂಮಿಯ ಮೇಲೆ ಇರುವಂತೆ ಮಾಡದಿದ್ದರೆ ನನ್ನ ಹೆಸರು ಸಿಡಿದತ್ತ ಶಂಕರ್ನೇ ಅಲ್ಲ. ಅಂತ ನಿಮ್ಮ ತಂಗಿಯ ಮೇಲೆ ನಿಮ್ಮ ಪ್ರಾಣವನ್ನೇ ಇಟ್ಟುಕೊಂಡಿದ್ದೀರಲ್ಲ, ಅಷ್ಟೇ ಸಾಕು. ಬನ್ನಿ ಮಾತನಾಡುತ್ತಾ ಹೋಗೋಣ. ನಿವೇದಿತಾ, ಹೊಲಕ್ಕೆ ಹೋಗುವಕ್ಕಿನ ಮುಂಚೆ ಈ ಹಕ್ಕಿ ಪಕ್ಷಿಗಳಂತೆ ನೀನು ಒಂದು ಹಾಡಿ ಈ ಶಂಕರನ ಮನಸ್ಸು ಬಲಿಸಬಾರದೇ ನನ್ನ ರಾಣಿ. ಆಯ್ತ್ರಿ, ನಿಮ್ಮಿಷ್ಟ. ನೀ
ನಡಿ ನಿವೇದಿತ ಹೋಗೋಣ. ಮಾಮ ಕೈ ಕೆಲ ಮಗ ತೆಗೆದುಕೊಳ್ಳಿ ಊಟ ಮಾಡೋರಂತೆ. ಊಟ ಮಾಡುವುದಕ್ಕಿಂತ ಮುಂಚೆ ಮಾವಂದಿರು ಮನೆಯಲ್ಲಿಲ್ಲ. ಈ ನಿನ್ನ ಮಾವನ ಮನ ತಣಿಸುವಂತೆ ಒಂದು ಗೀತೆಯನ್ನು ಆಡಬಾರದೆ ನಿರ್ಮಲಾ? ಬೇಡ ಮಾಮ, ನಾವಿಬ್ಬರು ಕೈ ಹಿಡ್ಕೊಂಡು ಆಡುವಾಗ ಅಣ್ಣಂದಿರು ನಿಮ್ಮ ಬಗ್ಗೆ ತಪ್ಪು ತಿಳಿಯುವುದು ಅದಕ್ಕೆ ಬೇಡ ಮಾಮ. ಅವರೇಕೆ ತಪ್ಪು ತಿಳಿದುಕೊಳ್ಳುತ್ತಾರೆ ನಿರ್ಮಲಾ? ಮುಂದಿನ ವಾರದಲ್ಲಿ ನನ್ನ ನಿನ್ನ ಮದುವೆ ಅಂದಾಗ ಯಾವತ್ತಿದ್ದರೂ ನೀನು ನನ್ನ ಹೆಂಡತಿಯ ಕೈ ಹಿಡಿದುಕೊಂಡು ದಾಡಿದರೆ ಅವರೇಕೆ ತಪ್ಪು ತಿಳಿದುಕೊಳ್ಳುತ್ತಾರೆ? ಆಡು ನಿರ್ಮಲಾ, ಆಡು. ಈ ನಿನ್ನ ಪತಿಯ ಪರಮ ಸಂತೋಷಕ್ಕಾಗಿ ಸತಿಯಾಗಿ ಬರುವ ನೀನು ಒಂದು ಸವಿಜೇನಿನಂತೆ ಆಡು. ಆಯ್ತು ಮಾಮ, ನನ್ನ ಕೈ ಹಿಡ್ಕೊಂಡವೇ ನೀವೇ ಅಂದ ಮೇಲೆ ಅನರ್ಧ ರತ್ನ ಅನರ್ಧ ರತ್ನ ಮಾಮ, ನನ್ನ ತಲೆ ಯಾಕೋ ತಿರುಗ್ತದೆ, ವಾಂತಿ ಬಂದಾಗೆ ಆಗ್ತದೆ ಮಾಮ. ಹೌದಾ? ಪಿತ್ತ ಜಾಸ್ತಿಯಾಗಿ ಈ ರೀತಿ ಆಗಿರಬಹುದು ನಿರ್ಮಲಾ. ಆಸ್ಪತ್ರೆ ಹೋಗಿ ಈಗಲೇ ತೋರಿಸಿಕೊಂಡು ಬರುತ್ತೇನೆ, ಬಾ ಹೋಗೋಣ. ಮಾಮ, ಯಾಕೋ ಗೊತ್ತಿಲ್ಲ, ಈ ಭಾರ ಭೂಮಿ ಎರಡು ಒಂದಂತೆ ಆಗುತ್ತಿದೆ. ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ ಮಾಮ, ನನಗೆ ತಲೆ ತುಂಬಾ ತಿರುಗ್ತದೆ ಮಾಮ. ಹೌದಾ? ಪಿತ್ತ ಜಾಸ್ತಿಯಾಗಿ ಈ ರೀತಿ ಆಗಿರಬಹುದು.
ಬಾ ನಿರ್ಮಲ, ಈಗಲೇ ಹೋಗಿ ಆಸ್ಪತ್ರೆಗೆ ಒಂದು ತೋರಿಸಿಕೊಂಡು ಬರುತ್ತೇನೆ. ನನ್ನ ತಂಗಿಗೆ ಎಷ್ಟು ಒದರಿದನು ಕೇಳುವುದಿಲ್ಲ ಅವಳಿಗೆ. ಅವಳು ಮಾತಾಡ್ತಾ ಕುಂತರೆ ಅವಳಿಗೆ ಗೊತ್ತಾಗುವುದಿಲ್ಲ. ತಮ್ಮ ಶಿವಣ್ಣ, ಏ ಶಿವಪ್ಪ, ಯಾರದ್ರಿ ಮನೆ ಬಾ ಹೊರಕ. ಬಂಡಿ ಗೌಡ್ರಿ, ಕುಳಿತುಕೊಳ್ಳಿ. ಕುಳಿತುಕೊಂಡು ನಿನ್ನೊಂದಿಗೆ ನೆಂಟಸ್ತಕ್ಕೆ ಬೆಳೆಸಲು ಬಂದಿಲ್ಲ ಶಿವ್ಯ. ಕೊಟ್ಟ ಸಾಲವನ್ನು ಕಟ್ಟಿ ಉಸಿಲಿ ಮಾಡುವ ಬಂದಿದ್ದೇನೆ. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಚ್ಚು. ಹೋಯ್ತ ಸಾಲವನ್ನು ಮರಳಿ ಕೊಡಬೇಕಿರುವ ಸ್ವಾಭಿಮಾನವಿಲ್ಲವೇನಲೇ ನಿನಗೆ? ಇಲ್ಲ ಗೌಡ್ರೆ, ನಿಮ್ಮಿಂದ ಪಡೆದುಕೊಂಡ ಬಂದ ಸಾಲವನ್ನು ಬಡ್ಡಿ ಸಮೇತವಾಗಿ ತೀರಿಸಬೇಕೆಂದು ಹರಸಾಹಸ ಮಾಡಿದೆ. ಆದರೆ ಏನು ಮಾಡೋದು ಗೌಡ್ರೆ, ಈ ವರ್ಷ ಮಳೆ ಹೋಗಿ ನಮ್ಮ ಊರಿಗೆ ಬರಗಾಲ ಬಿದ್ದಿದ್ದು ನಿಮಗೆ ಚೆನ್ನಾಗಿ ಗೊತ್ತಿದ್ದೇ ಮಾತಿದೆ. ಆದ್ರೆ ಗೌಡ್ರೆ, ಬೆಳೆ ಬಂದರೂ ಮಳೆ ಇಲ್ಲ, ಮಳೆ ಬಂದರೂ ಒಳ್ಳೆಯ ಬೆಲೆ ಇಲ್ಲ. ಹೀಗಿರುವಾಗ ಸಾಲಕ್ಕೆ ಸಿಲುಕಿರುವ ರೈತರು ಉಸಿರು ನಿಂತು ಹೋಗಿದೆ ಗೌಡ್ರೆ, ಉಸಿರು ನಿಂತು ಹೋಗಿದೆ. ಲೇ ಶಿವ, ರೈತರ ಉಸಿರು ನಿಂತಿದೆ ಎಂದು ನನ್ನ ಹತ್ತಿರ ಸಾಲ ತಂದು ತಿಂದು ಮರಳಿ ಕೊಡುವುದೇ ಗಪ್ಪುಪ್ಪಾಗಿ ಕುಳಿತುಕೊಂಡರೆ ನಮ್ಮ ಜೀವನ ನಡೆಯುವುದು ಹೇಗೆ? ಲೇ ಶಿವ, ಒಳ್ಳೆ ಮಾತಿನಿಂದ ಹೇಳುತ್ತೇನೆ, ನಮ್ಮ ಹಣವನ್ನು ಕೊಟ್ಟು ಬಿಡಿ ಇವತ್ತ. ಗೌಡ್ರೆ, ಹಾಗೆಲ್ಲ ಮಾತನಾಡಬೇಡಿ ಗೌಡ್ರೆ, ಹಾಗೆಲ್ಲ ಮಾತನಾಡಬೇಡಿ. ನಿಮ್ಮ ಹತ್ತಿರ ಸಾಲ ತಂದು ತಿಂದು ಗಪ್ಪುಪ್ಪಾಗಿ ಗಂಟು ಹಾಕಬೇಕೆಂದು ನಾನು ಕುಳಿತವಡಲ್ಲ ಗೌಡ್ರೆ. ಈ ವರ್ಷ ರೈತನಿಗಾದ ಅನ್ಯಾಯ ನಿಮಗೆ ಗೊತ್ತಿದ್ದೇ ಮಾತಿದೆ. ಈ ರೈತನಿಗೆ ಏಟಿನ ಮೇಲೆ ಪೆಟ್ಟು ಬಿದ್ದು ಎಷ್ಟು ರೈತರು ಸಾಲಕ್ಕೆ ಹೆದರಿ ಸಾವಿಗೆ ಶರಣಾಗಿದ್ದು, ಕೆಲವೊಂದಿಷ್ಟು ರೈತರು ತಮ್ಮ ಸಾಲ ಮಾಡಿದ ಸಾಲವನ್ನು ತೀರಿಸುವುದಕ್ಕಾಗದೆ ಹಿಂದೆ ಹಿರಿಯರು ಮಾಡಿದ ಆಸ್ತಿಯನ್ನು ಮಾರಿ ನಿಮ್ಮಂತ ಗರ್ಭ ಶ್ರೀಮಂತರ ಸಾಲವನ್ನು ತೀರಿಸಿ ಅವರು ಬೀದಿಗೆ ಬಿದ್ದಿದ್ದಲ್ಲ ಗೌಡ್ರೆ, ಅವರು ಬೀದಿಗೆ ಬಿದ್ದಿದ್ದಲ್ಲ. ಬೀದಿಗೆ ಬಿದ್ದವರಿಗೆಲ್ಲ ನೀವೇ ಕಾರಣೀಭೂತರೆಂದು ಹೇಳಿದಂತೆ ಹೋಗುತ್ತದೆಯಲ್ಲ ನಿನ್ನ ಮಾತಿನ ಅರ್ಥ? ನೀವಲ್ಲ ಶ್ರೀಮಂತರೇ, ರೈತರು ಮಾಡಿದ ಸಾಲ, ಆ ಸಾಲಕ್ಕೆ ಹೆದರಿ ಅಲ್ಲವೇ ರೈತ ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದು. ಲೇ ಶಿವ, ದುಡಿಯದ ಸೋಮಾರಿ ಅಂತ ತಿರುಗಾಡಿ ಸಾಲ ಮಾಡಿ ಸೂರ್ಯರಂತೆ ಮೆರೆದಾಡಿ ಕೋಟ್ಯಾಧೀಶರಂತೆ ಇಷ್ಟ ಬಂದರೆ
ಆ ರಾಡಿ ಕೊನೆಗೆ ಜೇಬು ಖಾಲಿ ಆದ ನಂತರ ಕೊಟ್ಟ ಸಾಲದ ಗಂಡ ಗಂಟು ಬಿದ್ದಾಗ ಬೀದಿಗಾದರೂ ಬೀಳುತ್ತಾನೆ, ಇಲ್ಲ ಭಿಕಾರಿ ಆದರೂ ಆಗುತ್ತಾನೆ. ಸುಮ್ಮನೆ ನಮ್ಮ ಸಾಲವನ್ನು ಕೊಟ್ಟು ಬಿಡು ಇವತ್ತ. ಚೋಳ ಹಳ್ಳಕ್ಕೆ ಬಿದ್ದಾಗ ಹಾಳಿಗೊಂದು ಕಲ್ಲಿಸುವಂತೆ ಮಾಡಬೇಡಿ ಗೌಡ್ರೆ, ಹಾಗೆ ಮಾಡಬೇಡಿ. ಒಂದೊಕ್ಕಿನ ಕೋಳಿಗೂ ಲೆಕ್ಕ ಹಾಕಿ ತಿನ್ನುವ ಪರಿಸ್ಥಿತಿ ಈ ರೈತರಿಗೆ ಬಂದೊದಗಿದೆ ಗೌಡ್ರೆ, ಬಂದೊದಗಿದೆ. ಇನ್ನೊಂದು ಸ್ವಲ್ಪ ಕಾಲ ಅವಕಾಶ ಕೊಡಿ, ಹೇಗಾದರೂ ಮಾಡಿ ನಿಮ್ಮ ಹಣವನ್ನು ನಿಮ್ಮ ಮನೆತನಕ್ಕೆ ತಂದು ಮುಟ್ಟಿಸಿ ನಿಮ್ಮ ಋಣ ಮುಕ್ತಿಯಾಗುತ್ತೇನೆ ಗೌಡ್ರೆ, ಋಣ ಮುಕ್ತಿಯಾಗುತ್ತೇನೆ. ಅಲ್ಲೋ ತಮ್ಮ, ಈ ಮಾತು ಹೇಳಕತ್ತಿ ಬರಬ್ಬರಿ 8 ತಿಂಗಳಾತ್. ನೀ ಸಾಲ ಕೊಟ್ಟಾಗಲಿಲ್ಲ, ನಾವು ತಗೊಂಡಾಗಲಿಲ್ಲ. ಸುಮ್ಮನೆ ಇವತ್ತೇನಾರ ಮಾಡಿ ನಮ್ಮ ಸಾಲ ಕೊಟ್ಬಿಡು, ಇಲ್ಲ ಅಂದ್ರೆ ನಮ್ ಗೌಡ್ರ ವಿಷಯ ಗೊತ್ತಲ್ಲ. ನೋಡು ಮುರುಗೇಶ, ನೀನು ತಿಳಿದವನಿದ್ದೀಯ, ಈ ಊರಿಗೆ 4 ಮಂದಿಗೆ ಬೇಕಾದವನಿದ್ದೀಯ. ಆದರೆ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ರೈತನ ಒಡಲನ್ನು ಸೆಳ್ಳಿದರೂ ಕೂಡ 1 ಕಾಸು ಹಣ ಸಿಗಲಾರದು ಮುರುಗೇಶ, 1 ಕಾಸು ಹಣ ಸಿಗಲಾರದು. ಅದಕ್ಕೆ ಇನ್ನೊಂದೆರಡು ತಿಂಗಳ ಕಾಲ ಅವಕಾಶ ಕೊಡಿ. ಹೇಗೆಲ್ಲಾದರೂ ಯಾರಾದರೂ ಕೈ ಕಾಲು ಬಿದ್ದು ಹುಡುಕಿಕೊಂಡು ಬಂದು ಬಡ್ಡಿ ಗಂಟನ್ನು ಅವರಿಗೆ ಮುಟ್ಟಿಸಿ, ನಿಮ್ಮ ಬಡ್ಡಿ ಗಂಟನ್ನು ನಿಮಗೆ ಮುಟ್ಟಿಸಿ ನಾನು ಋಣ ಮುಕ್ತಿ ಆಗುತ್ತೇನೆ ಮುರುಗೇಶ ಗೌಡ್ರೆ. 1-2 ತಿಂಗಳು ಲೇ ಸಿಂಹ, ನೀನು ಹೇಳಿದಾಗೆ 1-2 ತಿಂಗಳು ಕೇಳುವುದಕ್ಕೆ ಗೌಡನ ಹಣವನ್ನು ಗಿಡದಲ್ಲೇ ಬೆಳೆದಿಲ್ಲ. ಇವತ್ತ ದುಡ್ಡು ಕೊಡಬೇಕು ಅಂತ ಎಲ್ಲ ನಿನ್ನ ಮನೆಯಲ್ಲಿರುವ ಸಾಮಾನುಗಳ ಹೊರಗೆ ಬೀಚಾಡಿ ಹೇಳಿ ನಮ್ಮ ಮನೆಯನ್ನು ಹರಾಜಿಗಚ್ಚಬೇಕು ಅಂತ. ಯಾರ ಮನೆಯನ್ನು ಹರಾಜ್ ಹಾಕುತ್ತೇನೆ ಅಂತ ಬಗಳುತ್ತಿರುವ ಹರಾಮ್ ಕೋರ್ ಆಯ್ತು ಮಗನೇ ನಿನ್ನ ಉಚ್ಚ ಕಥನ. ಲೇ ಗೌಡ, ನೀನೇನು ದುಡ್ಡು ಕೊಟ್ಟರೆ ನಮಗೇನು ಸುಮ್ಮನೆ ಹಾಗೆ ಕೊಟ್ಟಿದ್ಯಾ? ನಿನ್ನ ದುಡ್ಡು ನನ್ನ ಕೈಗೆ ಸೇರಿದ ತಕ್ಷಣ ಬಡ್ಡಿ ಹಚ್ಚಿದ್ಯಾ? ಅದೇ ಬಡ್ಡಿ ಗುಡ್ಡದ ಹತ್ತಿರಕ್ಕೆ ಬೆಳೆದು ಎಷ್ಟು ಅಮಾಯಕರ ನಿಮ್ಮ ಕಿರುಕುಳ ತಾಳಲಾಗದೆ ನೇಣು ಹಾಕಿಕೊಂಡು ಸತ್ತು ಹೋಗಿದ್ದಾರೆ. ಅದೇ ದೌರ್ಜನ್ಯ ಈ ಶಿವಶಂಕರ ಮನೆತನ ಮೇಲೆ ತೋರಿಸಲು ಬಂದರೆ ಬೋಟಿ ಆಡುವ ಗೌಡ ನೀನೆಂದು ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನ ಕೈಗೆ ಬೇಡಿ ಹಾಕಿಸಿ ಕೊಂದು ಇರಿಸಬೇಕಾಗುತ್ತದೆ. ಕೈಗೆ ಬೇಡಿ ಲೇ ಶಂಕರ, 1 ಸಾರಿ ಹೊತ್ತನೆಂದರೆ ಮಗನ 30 ಸಾರಿ ತಿರುಗಿ ಬೀಳು ಈ ತೋಟದ ಮೇಲೆ. ನಾನೇನಾದರೂ ನನ್ನ ಹತ್ತಿರ ಹಣ ಇದೆ ತೆಗೆದುಕೊಂಡು ಹೋಗಿ ಅಂತೇಳಿ ನಿಮಗೇನು ದಾನ ಮಾಡಿದ್ದೇನೆ ದುಡ್ಡನ್ನು. ನಿಮಗ ಬೇಕಾದಾಗ ಬಂದು ನನ್ನ ಕೈ ಕಾಲನ್ನು ಹಿಡಿದುಕೊಂಡು
ವಿದ್ಯೆ ಬಿಟ್ಟು ಹಣ ಒಯ್ದು ಈಗ ಮರಳಿ ಕೇಳಿದರೆ ಈ ದೇವೇಗೌಡನ ಮೇಲೆ ಕಂಪ್ಲೇಂಟ್ ಕೊಡುವನೆಂದು ಬಗಳಿದೆಯಾ ಮಗನೇ? ನಿನ್ನನ್ನು ಸುಟ್ಟು ಹಾಕಿಬಿಟ್ಟೆನೋ ಈಗ. ಏ ಗೌಡ, ಸುಟ್ಟು ಹಾಕುತ್ತೇನೆಂದು ಸೂರತನದ ಮಾತನಾಡಬೇಡಲೇ ಈ ಶಂಕರ್ನ ಮುಂದೆ. ಇಷ್ಟು ದಿನ ಎಷ್ಟು ಅಮಾಯಕರ ಆಸ್ತಿ ಪಾಸ್ತಿ ಎತ್ತಿ ಹಾಕಿರಬಹುದು, ಎಷ್ಟು ಅಮಾಯಕರ ಸಾವಿಗೆ ಕಾರಣರಾಗಿರಬಹುದು. ಅದೆಲ್ಲ ಈ ಶಿವಶಂಕರ ಮನೆತನದ ಮೇಲೆ ಮಾಡಲು ಬಂದರೆ ನಿಮ್ಮ ದರ್ಪ ದೌರ್ಜನ್ಯ ಧ್ವಂಸ ಮಾಡಿ ಈಗಿನ ದಾರಿದ್ರ್ಯ ದೇಹವನ್ನು ಇದೇ ನನ್ನ ಪುಂಡ ಪರಶುರಾಮನಿಂದ ನಿನ್ನ ರುಂಡ ನಿನ್ನ ಮುಂಡ ಬೇರ್ಪಡಿಸಬೇಕಾಗುತ್ತದೆ. ಮರ್ಯಾದೆ ಇಲ್ಲಿಂದ ಪಾವತಿತ್ತು. ಅಂದ್ರೆ ಏನಪ್ಪಾ ತಮ್ಮ, ನಮ್ಮನೇನು ಮರದಿ ಬಿಟ್ಟು ಬಂದವರು ಅಂತ ತಿಳ್ಕೊಂಡ್ ನಿಮ್ ಮನಿ ಬಿಟ್ಟು ಹೋಗನ್ನಕ ಸರಳ ನಮ್ ಸಾಲ ಕೊಟ್ಬಿಡು, ಇಲ್ಲ ಅಂದ್ರೆ ನಮ್ ಸಾವುಕಾರ ಬಗೆನ ಹರಿಸ್ತಾರ ನೋಡು ಮಗನ. ಸೋತ್ತು ಕೂಲಿಗೋಸ್ಕರ ಎತ್ತಲಾದರೂ ಮಾತನಾಡಿ ಸತ್ತು ಹೋಗಬೇಡ ಈ ಶಂಕರನ ಕೈಯಲ್ಲಿ. ಕೋಟ್ಯನು ಗಟ್ಟಲೆ ಸಾಲವನ್ನು ಕೊಟ್ಟಿರುವ ಈ ಭಾರತ ಸರ್ಕಾರವೇ ರೈತರ ಕಷ್ಟ ಕಂಡು ಏನು ಕೇಳದೆ ಮೂಕಾಗಿ ಕುಳಿತಿರುವಾಗ ಸರ್ಕಾರಕ್ಕೆ ಗೊತ್ತಾದ ಕಷ್ಟ ಇನ್ನು ಒಂದು ಲೋಕಲ್ ನಾಲ್ಕಲ್ಲಿ ಆಡುವ ಗೌಡ ನೀನು. ನಿನಗೆ ಗೊತ್ತಾಗುತ್ತಿಲ್ಲವೇ ರೈತರ ಕಷ್ಟ ಏನು ಎಂದು? ರೈತರ ಕಷ್ಟ ರೈತರ ಕಷ್ಟವನ್ನು ಕಂಡು ಈ ಸರ್ಕಾರವೇ ಮೂಕವಾಗಿ ಕುಳಿತಿರಬಹುದು. ಇಲ್ಲ, ರೈತರ ಧರಣಿನೇ ಕಂಡು ತಮ್ಮ ಸರ್ಕಾರವೇ ಬೀಳುತ್ತಿದೆ ಎಂದು ಕೊಟ್ಟ ಸಾಲವನ್ನು ಮೌಢ ಕೂಡ ಮಾಡಬಹುದು. ಯಾಕೆಂದರೆ ಈ ಸರ್ಕಾರಕ್ಕೆ ರೈತರ ಅಂಜಿಕೆ ಇದೆ. ಬಟ್ ನನಗೆ ರಪ್ಪನ ಭಯವೂ ಇಲ್ಲ. ಇವತ್ತು ದುಡ್ಡು ಕೊಡಬೇಕು ಒಂದು, ಇಲ್ಲ ಈ ಮನೆಯನ್ನು ಬಿಟ್ಟು ವರ್ಗ ತೊಲಗಬೇಕು ಒಂದು. ಮರ್ಯಾದೆಯಿಂದ ಹೇಳುತ್ತೇನೆ, ಕೈ ಬಿಡು ನಮ್ಮ ಅಣ್ಣನನ್ನು. ಭೇದ ಗೌಡ್ರೆ ಭೇದ. ಆ ನಿರ್ಧಾರಕ್ಕೆ ಬರಬೇಡಿ ಗೌಡ್ರೆ, ಆ ನಿರ್ಧಾರಕ್ಕೆ ಬರಬೇಡಿ. ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ಬಡವಣದ ಬೀದಿಗೆ ತಳ್ಳಬೇಡಿ ಗೌಡ್ರೆ, ಬೀದಿಗೆ ತಳ್ಳಬೇಡಿ. ಇನ್ನೊಂದು ವಾರದೊಳಗಾಗಿ ಹೇಗಾದರೂ ಮಾಡಿ ನಿಮ್ಮ ಹಣವನ್ನು ಮುಟ್ಟಿಸುತ್ತೇನೆ ಗೌಡ್ರೆ, ಮುಟ್ಟಿಸುತ್ತೇನೆ. ಶಿವ್ಯ ನೀನಾಡುವ ವಿನಯದ ಮಾತುಗಳನ್ನು ಕೇಳಿಸಿಕೊಂಡರೆ ಒಂದು ವಾರ ಅಲ್ಲ ತಮ್ಮ, ಒಂದು ತಿಂಗಳ ಅವಧಿ ಕೊಡಬಹುದು. ಆದರೆ ನೀನಿನ ತಮ್ಮ ಶಾಂತಿ ಇದ್ದಾನಲ್ಲ, ನಿಂತ ಜಾಗದಲ್ಲಿ ಗುಟ್ಟು ಔಷಧಿ ಮಾಡಬೇಕಾಗುತ್ತದೆ. ಹೀಗೆ ನನ್ನ ತಮ್ಮನ ಬಗ್ಗೆ ನಾನು ತಿಳುವಳಿಕೆ ಹೇಳುತ್ತೇನೆ. ಆದ್ರೆ ನನಗೆ ಸ್ವಲ್ಪ ಕಾಲ ಅವಕಾಶ ಕೊಡಿ. ಆದರೆ ನಿಮ್ಮ ದುಡ್ಡನ್ನು ಯಾವತ್ತು ಮಿಸ್ ಮಾಡದೆ ಒಂದು ತಿಂಗಳಲ್ಲ ಗೌಡ್ರೆ, 4 ದಿನದಲ್ಲಿ ನಿಮ್ಮ ಮನೆಗೆ ತಂದು ಮುಟ್ಟಿಸ್ತೇನೆ ಗೌಡ್ರೆ. ನನ್ನ ತಮ್ಮನ ಮೇಲೆ ಕೈ ಮಾಡಬೇಡಿ ಗೌಡ್ರೆ, ಕೈ ಮಾಡಬೇಡಿ. ನೋಡ್ ಶಿವಣ್ಣ, ನಿನಗ 1 ವಾರ ಅಲ್ಲ 1 ತಿಂಗಳು ಬೇಕಾದ್ರು ನಮ್ಮ ದನಿಯರು ಟೈಮ್ ಕೊಡ್ತಾರ. ಆದ್ರ ನಿಮ್ಮ ತಮ್ಮಗ ಸರಿಯಾಗಿ ಬುದ್ಧಿ ಹೇಳು.
ಸರಿಯಾಗಿ ತಿಳಿಸ್ಕೊಂತ ಹೇಳು. ನಮ್ಮ ಸಾವುಕಾರ ಹೆಂಗದಾರ ಅಂತ ಗೊತ್ತೈತಿಲ್ಲ ನಿನಗ? ಇಡೀ ಊರಿಗೆ ಗೊತ್ತೈತಿ ಅವ್ರು ಹೆಂಗದಾರ ಅಂತೇಳಿ. ಆಯ್ತು ಮುರುಗೇಶ, ನಿಮ್ಮ ಬಗ್ಗೆ ತಿಳಿಯದೆ ನನ್ನ ತಮ್ಮ ನಿಮ್ಮ ಬಗ್ಗೆ ಏನೇನೋ ಮಾತಾಡಬಿಟ್ಟ. ನನ್ನ ತಮ್ಮನಿಗೆ ನಾನು ತಿಳುವಳಿಕೆ ಹೇಳಿ ಅವಳಿಗೆ ಬುದ್ಧಿ ಹೇಳುತ್ತೇನೆ. ನೋಡು ಶಿವ್ಯಾ, ನೀ ಹೇಳಿದಂತ ತಿಳಿದುಕೊಂಡು ಹೇಳ್ತಾರೆ ಅವರಿಗೆ ವಾದ ಮಾಡುವುದನ್ನು ಬಿಟ್ಟು ಇರದಿದ್ದರೆ ಅಲ್ಪ ಕೆಲಸಕ್ಕೆ ಅಧಿಕತನ ತೋರಿಸಲು ಬಂದರೆ ಯಾವ್ದು ರಾಜಾಗಿ ನಿಂತರೆ ನನ್ನ ಬಂಧುವಿನ ನಿನ್ನ ತಮ್ಮನ ದೇಹವನ್ನು ಸುಟ್ಟಾಕಬೇಕಾಗುತ್ತದೆ. ಎಚ್ಚರ! ಹೋಗೋಣ. ನಿಂತುಕೋ. ಯಾಕೆ ನನಗೆ ನನ್ನ ಬಗ್ಗೆ ನಮ್ಮ ಅಣ್ಣನ ಎದುರು ನನಗೆ ಎತ್ತರಕ್ಕೆ ಮಾತನ್ನು ಕೊಟ್ಟು ಇದ್ದೀರನಂತೆ ಹೋಗಬೇಡ. ನೀವು ಹಾಳಿಯಲ್ಲಿ ನಡೆಸುತ್ತಿರುವ ನಿಮ್ಮ ದರ್ಪ ದೌರ್ಜನ್ಯವನ್ನು ಕಂಡವರ ಆಸ್ತಿಯನ್ನು ಎತ್ತಿ ಹಾಕಿರಬಹುದು. ರೈತರಿಗೆ ಮೋಸ ಮಾಡಿ ಮುಕ್ತರ ಆಸ್ತಿಯನ್ನು ಎತ್ತಿ ಹಾಕಿರಬಹುದು. ಆ ಮುಕ್ತರ ಆಸ್ತಿಯನ್ನು ಎತ್ತಿ ಹಾಕಿದ ಎಲ್ಲ ರೈತರನ್ನು ಒಂದುಗೂಡಿಸಿ ಈರವಾದ ಈ ನಿಮ್ಮ ದುರ್ನಡತೆಯ ಗೋಚರವನ್ನು ಈ ಜನರಿಗೆ ತಿಳಿಯುವಂತೆ ಮಾಡಿ ಅವರ ಮೇಟಿನ ಸರ ಅಣ್ಣ ತಮ್ಮ ನಿಮ್ಮಿಬ್ಬರ ಕೊಳಲಲ್ಲಿ ಹಾಕಿಸಿ ಆದಿ ಬೀದಿಯಲ್ಲಿ ಮೆರವಣಿಗೆ ಮಾಡೋದಿದ್ದರೆ ನನ್ನ ಹೆಸರು ಸಿಡಿದೆದ್ದ ಶಂಕರನೇ ಅಲ್ಲ. ಲೇ ಶಂಕರ, ನಿನ್ನನ್ನು ಸುಟ್ಟು ಹಾಕಿ ಬಿಡುವೆ ಮಗನೇ. ಅಪ್ಪರ ಬ್ಯಾಡ್ರಿ ಅಪ್ಪ, ನೀವು ಸೀಟ್ ಗೆದ್ರಿ ಅಂತದ್ ಮಾಡ್ತೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಡವಟ್ಟಾಗಂಕ ಅಂತೈತಿ. ಹೋಗ್ಬಿಡು ನಡ್ರಿ ಗೌಡ್ರಿ, ಇವತ್ತು ಬೇಡ ಟೈಮ್ ಸರಿ ಇಲ್ಲ. ಶಿವಣ್ಣ ಅವ್ರ ತಮ್ಗೆಲ್ಲ ತಿಳಿಸ್ತಾನ, ತಿಳಿಸಿ ಹೇಳ್ತಾನ ಆಡ್ರಿ ದನ್ಯರ. ನೋಡು ಶಿವಣ್ಣ, ನಿಮ್ ತಮ್ಗೆಲ್ಲ ಒಗಾತ್ಯಾಗ ತಿಳಿಸಿ ಹೇಳು. ನೋಡಿ ಶಿವ್ಯಾ, ತಿಳಿಸಿ ಹೇಳು ನಿನ್ನ ತಮ್ಮನಿಗೆ. ಇಲ್ಲ ಹಣ್ಣ 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 ಎಂದು ಕರೆಯುವುದಕ್ಕೆ ನೀನು ಇರುವುದಿಲ್ಲ, ತಮ್ಮ ಎಂದು ಕರೆಯುವುದಕ್ಕೆ ಈಗಿನ ಶಾಂತಿ ಇರುವುದಿಲ್ಲ. ಬರುತ್ತಿಲ್ಲ ಮಾಡ ಶಂಕರ, ಬಡವನ ಸಿಟ್ಟು ದವಣಿಗೆ ಮೂಲಪ್ಪ. ಊರಿನ ಶ್ರೀಮಂತರನ್ನ ಎದುರು ಹಾಕಿಕೊಂಡರೆ ಈ ಊರಲ್ಲಿ ನಮಗೆ ಬದುಕುವುದಕ್ಕೆ ಬಿಡುತ್ತಾಳಪ್ಪ ಇಂಥ ನೀತ ಗೌಡರು. ಯಾಕೆಂದರೆ ಯಾವುದಾದರೊಂದು ಮೋಸದ ಸಂಚನ್ನು ಹೂಡಿ ಹೊಂಚು ಹಾಕಿ ನಮ್ಮ ಕತೆ ಮುಗಿಸಿ ಬಿಡುತ್ತಾರೆ ಶಂಕರ, ನಮ್ಮ ಕತೆ ಮುಗಿಸಿ ಬಿಡುತ್ತಾರೆ. ಅಂದರೆ ನಿನ್ನ ಮಾತಿನ ಅರ್ಥ ಆ ರಾಕ್ಷಸ ಮಾಡಿದ್ದನ್ನು ಸಹಿಸಿಕೊಳ್ಳುವುದಕ್ಕೆ ಈಗಿನ ತಮ್ಮ ಶಂಕರ ಶಕ್ತಿ ಸಾಮರ್ಥ್ಯ ಉಳ್ಳವನು ಕೂಡ. ಆ ಚಟ್ಟ ಶ್ರೀಮಂತನ ಗರ್ವ ಕಡಿಮೆ ಆಗಬೇಕಾದರೆ ಏನಿನ ತಮ್ಮ ಶಂಕರನ ಕೈಯಿಂದ ಮಾತ್ರ ಸಾಧ್ಯ. ಶಂಕರ ಶಿವ ಶಂಕರ, ಓಹೋ ಹನುಮಂತ, ಬಾಳ್ಮಂತ. ಶಿವ ನಿಮ್ಮ ತಂಗಿಯನ್ನು ವಿಜಯ ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಅದಕ್ಕೆ ನಿಮ್ಮನ್ನು ಬಾ ಅಂತ ನನ್ನ ಮುಂದೆ ಹೇಳಿ ಹೋದ.
ಏನು ನನ್ನ ತಂಗಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರ? ಅಯ್ಯೋ ದೇವರೇ, ಶಂಕರ ಬರಪ್ಪ ಹೋಗೋಣ. ನಡಿಯಣ್ಣ ಹೋಗೋಣ. ಇವನೊಬ್ಬ ದೊಡ್ಡ ಕ್ರಿಮಿನಲ್ ಮ್ಯಾನ್ನೇ ಇರಬಹುದು. ಯಾರನ್ನು ಕೇಳಿದರೂ ನನ್ನ ಆಸ್ತಿಯನ್ನು ಎತ್ತಾಕಿದ ಎಂದು ಹೇಳುತ್ತಾರೆ. ನಮ್ಮ ಮನೆತನವನ್ನು ಬೀದಿಗೆ ತಳ್ಳಿದನೆಂದು ಹೇಳುತ್ತಾರೆ. ಹಾಗಾದರೆ ನಮ್ಮ ಮನೆತನವನ್ನೇ ಸರ್ವನಾಶ ಮಾಡಿ ನಮ್ಮ ಆಸ್ತಿ ಪಾಸ್ತಿಯನ್ನು ಎತ್ತಾಕಿ ನಮ್ಮ ವಂಶವೇ ನಿರ್ವಂಶವಾಯಿತೆಂದು ಗೋಗಾಯಿಸಿನ ಗೊತ್ತಿರುವ ಗೌಡ ಇವನೇ ಇರಬಹುದು. ಗೌಡ, ಹಾಗೇನಾದರೂ ನಮ್ಮ ಮನೆತನದ ಮೇಲೆ ದುಷ್ಟ ಕಾರ್ಯಗಳನ್ನು ಮಾಡಿದ್ದೇ ಆದರೆ ನನ್ನ ಹರಿತವಾದ ಕತ್ತಿಯಿಂದ ನಿನ್ನ ಕತ್ತನ್ನೇ ತೆಗೆದು ಪಾಪದಿಂದ ತುಂಬಿರುವ ಆ ನಿನ್ನ ದೇಹವನ್ನು ಭೂಮಿ ತಾಯಿಗೆ ಹೋಗದಿದ್ದರೆ ನನ್ನ ಹೆಸರು ಭೂಲೋಕದಲ್ಲಿ ಪ್ರಯಾಣಿಕವಾಗಿ ಮೆರೆದು ದೇವಲೋಕದಲ್ಲಿ ದೇವೋಗ್ಲಿಯಂತೆ ಮೆರೆದು ದೇವದಾಸನೇ ಅಲ್ಲ. ಗುಡುಗಿನಂತೆ ಆರ್ಭಟಿಸಿ ಬಿರುಗಾಳಿಯಂತೆ ಬೀಸಿ ಸಿಡಿಲಿನ ಭೀಮ ಎನಿಸಿಕೊಂಡಿರುವ ಈ ದೇವದಾಸರನ್ನು ತಡೆದು ನಿಲ್ಲಿಸಿದ ಕತ್ತೆ ಯಾರನೇ ನೀನು? ಲೇ ದಾಸ, ನಿನ್ನದು ಅತಿ ಆಯಿತು. ಮನ PSI ಅಜಿತ್ ಕುಮಾರನನ್ನು ಕೊಲೆ ಮಾಡಿದ್ದಲ್ಲದೆ ನನ್ನ ಅಕ್ಕನ ಮಗನಿಗೆ ಆಗುವ ನೌಕರಿಯನ್ನು ಪದಾಧಿಕಾರಿ ವಿಜಯನಿಗೆ ಮಾಡಿಸಿದ್ದಲ್ಲದೆ ನನ್ನ ಮನೆಗೆ ಬಂದು ನನ್ನ ಅಣ್ಣನಿಗೆ ಬಾಯಿಗೆ ಬಂದಂತೆ ಮಾತನಾಡಿದಿ. ಹಾಗೆಲ್ಲ ಸೇವೆಯನ್ನು ತೀರಿಸಿಕೊಳ್ಳಬೇಕೆಂದು ಇಂದು ಈ ದೇವರಾಜ ಸಿದ್ಧನಾಗಿ ಬಂದಿದ್ದಾರೆ. ನಿನ್ನನ್ನು ಎತ್ತಬೇಕೆಂದು ಈ ದೇವದಾಸರನ್ನು ಎತ್ತಬೇಕಾದರೆ ಪ್ರತಿಯೊಂದು ಜನ್ಮವನ್ನು ಪಡೆದುಕೊಂಡು ಬರಬೇಕು. ಈ ಭೂಮಿಯ ಮೇಲೆ
ಪಡೆದುಕೊಂಡು ನಿಮ್ಮಂತ ವೈರಿಗಳ ರಕ್ತವನ್ನು ಕುಡಿದು ಗೌಡಿಗೆಯ ವಂಶದಲ್ಲಿ ಹುಟ್ಟಿದ ಗಂಡುಗುಲಿ ಗರ್ಜನೆಯ ಹುಲಿ ಕಣ ಇವನು ಗರ್ಜನೆಯ ಹುಲಿ ಗರ್ಜನೆ ಹುಲಿ ಲೇ ಗೌಡಿಗೆಯ ವಂಶದಲ್ಲಿ ಹುಟ್ಟಿದ ಗಾಂಡು ನನ್ನ ಮಗನೇ, ನೀನು ಇದುವರೆಗೂ ನಿನಗೆ ಎದರಿ ನಡೆಯುವ ಜನ ನೋಡಿದ್ದೀಯ, ಆದರೆ ನಿನಗೆ ಎದುರಾಗಿ ನಿಂತು ಸ್ವತ್ತಿಗೆ ಸ್ವತ್ತು ಬಾರಿಸುವ ಈ ದೇವದಾಸನನ್ನು ನೋಡಿಲ್ಲ ನೋಡಿದ್ದೇನೆ ಮರಿ, ನೋಡಿದ್ದೇನೆ. ನಿನ್ನಂತ ಸಾಕಷ್ಟು ಗೊಂಡೆಗಳನ್ನು ನೋಡುತ್ತೇವೆ, ನೋಡಿ ಎದೆ ಸೀಳಿ ರಕ್ತ ಕುಡಿದಿದ್ದೇವೆ. ರಕ್ತ ಲೇ ದೇವರಾಜು, ಅಮಾಯಕರನ್ನು ಬಲುಪಸು ಮಾಡಿ ಬಡವರನ್ನು ಬೀದಿಗೆ ತಳ್ಳಿ ರೈತರ ರಕ್ತವನ್ನು ಜಿಗಳೆಯಂತೆ ಇರಿ ಸಿಕ್ಕವರನ್ನು ಮೋಸದಿಂದ ಕೊಲೆ ಮಾಡಿಸುವ ನೀನ್ಯಾವ ಸೂರ ಗಂಡಸಲೇ? ತಾಕತ್ತಿದ್ದರೆ ಎದುರಿಗೆ ಎದುರು ನಿಂತು ನೋಡು, ನೀನು ಒಂದೇ ವರ್ಷಕ್ಕೆ ಈ ದಾಸನ ಕೈಯಲ್ಲಿ ಸತ್ಯವಾಕ್ಯ ತುಳಿಪಟ ಈ ದೇವರಾಜನ ದೇಯವನ್ನು ಧೂಳಿಪಟ ಮಾಡಲು ನಾನೇನ ಏಡಿಯಲ್ಲ, ಶಕ್ತಿಯ ಖಜಾನೆಯನ್ನೇ ನನ್ನ ರಕ್ತದ ಕಣಕಣದಲ್ಲಿ ತುಂಬಿಕೊಂಡು ಬಂದು ದೇವಸ್ಥಾನದಿಂದ ಹೋರಾಟಕ್ಕೆ ಹೇಳಿದರೆ ಧೈರ್ಯ ಕೆಟ್ಟು ದಿಕ್ಕೆಟ್ಟು ಹೋಗಿರಬೇಕು. ನಿನ್ನಂತ ಎದುರಾಳಿಗಳು ಏನಂತೆ ನೀನು ತಾಕತ್ತಿದ್ದರೆ ಎದುರಿಗೆ ನಿಲ್ಲು ಎಂದಿಲ್ಲ. ಈಗ ನೋಡು ಈ ದೇವರಾಜನ ಧೈರ್ಯ ಸಾಧನೆಯನ್ನು. ತಾಕತ್ತಿದ್ದರೆ ಬಾರಲೇ ಬಾ, ಎದುರಾಗಿ ಬಾ. ಲೇ ದೇವರಾಜ, ದೇವರನ್ನು ಕರೆದರೆ ತಡ ಮಾಡಿ ಬರಬಹುದು, ಬರುವ ಮಳೆ ಬರದೇ ಇರಬಹುದು, ಬೀಸುವ ಗಾಳಿ ಬೀಸದೇ ಇರಬಹುದು. ಆದರೆ ಈ ದಾಸನಿಗೆ ಎದುರಾದ ಅವ್ಯಕ್ತಿ ಈ ಭೂಮಿಯ ಮೇಲೆ ಇರಬಾರದು. ಇದೇ ಲಾಂಗಿನಿಂದ ನಿನ್ನ ಅಂಗಾಂಗಗಳನ್ನು ಕತ್ತರಿಸಿ ಪಾಪದಿಂದ ತುಂಬಿರುವ ನಿನ್ನ ದೇಹವನ್ನು ಪೀಸ್ ಮಾಡಿ 10 ಕಾಗಿಗಳಿಗೆ ಹಾಕಿ ಬಿಡುತ್ತೇನೆ ಮಗನೇ. ಲೇ ದೇವರಾಜ, ನಿಂತ್ಕೋ. ಯಾಕೆ ವಿಜಯ್ ನೀನಾ? ಹೌದು ದಾಸ, ಈ ಪಾಪಿಯನ್ನು ಇಷ್ಟು ಬೇಗ ಕೊಲೆ ಮಾಡಬೇಡ. ತುಂಬಿ ತೂಗುತ್ತಿರುವ ಇವನ ಪಾಪದ ಮೂಟೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಆಗ ಈ ಸಮಾಜಕ್ಕೆ ಬೇಡವಾದ ಈ ದುಷ್ಟ ಕಾರ್ಮಿಕ ಕೈಗೆ ಬೇಡಿ ಹಾಕಿ ನಾನೇ ಒದ್ದು ಒಳಗಡೆ ಹಾಕುತ್ತೇನೆ. ವಿಜಯ ಹಾಕುವುದೇ ಇವತ್ತು ಹಾಕಿಕೊಂಡು ಬಂದಿರುವ ಈ ಕಾಕಿಯ ಬಟ್ಟೆ ಇಷ್ಟೊಂದು ಧೈರ್ಯ ಕೊಟ್ಟಿದೀಯ ಮಗನೇ. ನನ್ನನ್ನು ಒತ್ತು ಒಳಗೆ ಹಾಕುವುದಕ್ಕಿಂತ ಮುಂಚೆ ಸತ್ತಿಲ್ಲದ ನಿನ್ನನ್ನು ಗುದ್ದಿ ಸಾಯಿಸಿ ಮರಳಿ ಬಾರದ ಜಾಗಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ದೇವರಾಜನೇ ಅಲ್ಲ. ಚಿಕ್ಕದಾಗ ತಮ್ಮಿದ್ರ ಸ್ಟೈಟ್ ಬಂದು ಫೈಟ್ ಮಾಡೋ ಗಾಡು ಬರುತ್ತೇನೆ. ನಿಂತ್ಕೋ, ಹೋಗಲೇ ಪಚ್ಚ ಹೋಗು. ಯಾಕೆ ವಿಜಯ್ ಈ ಕುಲಗ? ಯಾಕೆ ವಿಜಯ್
ಮೈ ಮೇಲೆ ಕಾಕಿ ಇದೆ. ಆ ಕುಲಘಾತಕ ಮಾಡುವ ಕಾರ್ಯ ಎಲ್ಲ ಗೊತ್ತು ಇದ್ದರು ಆ ಬಾಂಡ ನನ್ನ ಮಗನನ್ನು ಏತಕ್ಕೆ ಬದುಕಿಸಿದೆ? ನೋಡು ದಾಸ, ಒಂದು ಕ್ಷಣದಲ್ಲಿ ನೀನು ಅವನನ್ನು ಕೊಲ್ಲುತ್ತೀಯ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಆ ದೇವರಾಜ ಸತ್ತರೆ ಎಷ್ಟೋ ರೈತರ ಆಸ್ತಿ ಪತ್ರಗಳು ಅವರ ಕೈಯಲ್ಲಿ ಇಲ್ಲವೆಂದಂತೆ ಆಗುತ್ತದೆ. ಆ ಪತ್ರಗಳನ್ನು ಆ ರೈತರಿಗೆ ಕೊಡಿಸಿ ಆ ನಂತರ ಎತ್ತೋಣ ಆ ಕೊಬ್ಬಿಯ ಕೋಣವನ್ನು. ವಿಜಯ ಕಂಡವರ ಆಸ್ತಿಯನ್ನು ಕಸಿದುಕೊಂಡು ಅರಸನಾಗಿ ಮೆರೆಯುತ್ತಿರುವ ಆ ದೇವೇಗೌಡರ ಸಹೋದರಿಗೆ ಸಬಲಾಗಿ ಆ ನೀಚರಿಂದ ಕಷ್ಟವನ್ನು ಅನುಭವಿಸಿರುವ ರೈತರ ಆಸ್ತಿ ಪತ್ರವನ್ನು ಮರಳಿ ಕೊಡಿಸಿ ಗೌಡಿಗೆಯ ಗರ್ವದಿಂದ ಮೆರೆಯುತ್ತಿರುವ ಆ ಗೌಡನ ಗರ್ವವನ್ನು ಇಳಿಸಿ ನುಡಿಗಟ್ಟಿ ಮೂರ್ತಿಲೋಕಕ್ಕೆ ಕಳಿಸೋಣ. ಬಾವಿಜಾಯಿ ಹೋಗೋಣ. ನಡೆ ದಾಸ್, ಒತ್ತು ನೋಡಿ ಗೊತ್ತು ಗಮ್ಮತ್ತಿನಿಂದ ಕತ್ತಲ ಕೋಣೆಗೆ ಹೋಗಿ ಸುತ್ತುಗಟ್ಟಿ ಮೈ ಚರ್ಮ ಸುರಿಯುತ್ತೇನೆ ಇದೇ ಪೊಲೀಸಿನ ಬೆಲ್ಟ್ನಿಂದ ಆ ನರ ರಾಕ್ಷಸನನ್ನು.